ಸಿಂಗಲ್ ನೇಮ್ ಎಷ್ಟು ಕಾನ್ಸ್ಟಿಟ್ಯೂನ್ಸಿ ಆಗಿದೆ ಇನ್ನ ಆ ಸುದ್ದಿಗೆ ಬಂದಿಲ್ಲ. ಏನೇನು ವೀಕ್ಷಣೆ ನಮಗೆ ರಿಪೋರ್ಟ್ಸ್ ಬಂದಿತ್ತು, ಮಿನಿಸ್ಟರ್ಗಳೇನು ಬರ್ಕೊಟ್ಟಿದ್ರು, ಅಬ್ಸರ್ವರ್ಗಳೇನು ಬರ್ಕೊಟ್ಟಿದ್ರು, ಜಿಲ್ಲಾ ಕಾಂಗ್ರೆಸ್ ಅವರು ಏನು ಬರ್ಕೊಟ್ಟಿದ್ರು, ಕಾರ್ಯಕರ್ತರು ಮತ್ತು ನಮ್ಮ ಸರ್ವೆ ಟೀಮ್ ಹೋಗಿತ್ತು, ಅವರೆಲ್ಲ ಏನು ಹೆಸರುಗಳು ಕೊಟ್ಟಿತ್ತು ಅದ್ರ ಬಗ್ಗೆ ನಾವು ವಿಚಾರ ವಿನಿಮಯ ಮಾಡಿದ್ವಿ ಅಷ್ಟೇ. ಎಐಸಿಸಿಗೆ ಕಳಿಸಿರೋ ಪಟ್ಟಿಗೆ ಅದು ಸಮರ್ಪಕವಾಗಿಲ್ಲ ಅಂತ ಅವೆಲ್ಲ ಸುಳ್ಳು ರೀ. ಇನ್ನು ಕಳಿಸಿಲ್ಲ, ಯಾವ ಪಟ್ಟಿನೂ ಇಲ್ಲ, ಯಾವ ಎಐಸಿಸಿ ಹೋಗಿಲ್ಲ, ಏನು ಕೊಟ್ಟಿಲ್ಲ. ನನಗೆ ಒಬ್ಬಂಗೆ ಗೊತ್ತು ಏನು ಯಾರ್ಯಾರು ಏನು ಕೊಟ್ಟಿದ್ದಾರೆ ಅಂತ, ಆಯ್ತಾ. ನಾನು ಚೀಫ್ ಮಿನಿಸ್ಟರ್ಗೂ ಇನ್ನು ಅಫಿಷಿಯಲ್ ಕಾಪಿ ಇವತ್ತು ಕೊಟ್ಟೆ ಅಷ್ಟೇ. ಯಾರ್ಯಾರು ಏನೇನು ಬದು ಕೊಟ್ಟಿದ್ದಾರೆ ಅಂತ ನಾವು ಅವೆಲ್ಲ ಕೊಟ್ಟಿಲ್ಲ, ಯಾರಿಗೂ ತಿಳ್ಸಕ್ ಹೋಗಿಲ್ಲ. ನಾವು ಕಾನ್ಫಿಡೆನ್ಷಿಯಲ್ ಆಗಿರಬೇಕು, ನಾವು ಕಾನ್ಫಿಡೆನ್ಷಿಯಲ್ ಆಗಿ ಇಡ್ತೀವಿ. ಪಾಲಿಟಿಕ್ಸ್ ಅಲ್ಲಿ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡಬಹುದು, ಎಲ್ಲರಿಗೂ ಒಂದು ಅವಕಾಶ ಅಂತೂ ನಮ್ಮ ಪಕ್ಷ ಯಾರು ಗೆಲ್ತದೆ ಅದು ಮುಖ್ಯ ಅಷ್ಟೇ. ಸಿಂಗಲ್ ನೇಮ್ ಎಷ್ಟು ಕಾನ್ಸ್ಟಿಟ್ಯೂನ್ಸಿ ಆಗಿದೆ ಇನ್ನ ಆ ಸುದ್ದಿಗೆ ಬಂದಿಲ್ಲ. ಏನೇನು ವೀಕ್ಷಣೆ ನಮಗೆ ರಿಪೋರ್ಟ್ಸ್ ಬಂದಿತ್ತು, ಮಿನಿಸ್ಟರ್ಗಳೇನು ಬರ್ಕೊಟ್ಟಿದ್ರು, ಅಬ್ಸರ್ವರ್ಗಳೇನು ಬರ್ಕೊಟ್ಟಿದ್ರು, ಜಿಲ್ಲಾ ಕಾಂಗ್ರೆಸ್ ಅವರು ಏನು ಬರ್ಕೊಟ್ಟಿದ್ರು, ಕಾರ್ಯಕರ್ತರು ಮತ್ತು ನಮ್ಮ ಸರ್ವೆ ಟೀಮ್ ಹೋಗಿತ್ತು, ಅವರೆಲ್ಲ ಏನು ಹೆಸರುಗಳು ಕೊಟ್ಟಿತ್ತು ಅದ್ರ ಬಗ್ಗೆ ನಾವು ವಿಚಾರ ವಿನಿಮಯ ಮಾಡಿದ್ವಿ ಅಷ್ಟೇ. ಎಐಸಿಸಿಗೆ ಕಳಿಸಿರೋ ಪಟ್ಟಿಗೆ ಅದು ಸಮರ್ಪಕವಾಗಿಲ್ಲ ಅಂತ ಅವೆಲ್ಲ ಸುಳ್ಳು ರೀ. ಇನ್ನು ಕಳಿಸಿಲ್ಲ, ಯಾವ ಪಟ್ಟಿನೂ ಇಲ್ಲ, ಯಾವ ಎಐಸಿಸಿ ಹೋಗಿಲ್ಲ, ಏನು ಕೊಟ್ಟಿಲ್ಲ. ನನಗೆ ಒಬ್ಬಂಗೆ ಗೊತ್ತು ಏನು ಯಾರ್ಯಾರು ಏನು ಕೊಟ್ಟಿದ್ದಾರೆ ಅಂತ, ಆಯ್ತಾ. ನಾನು ಚೀಫ್ ಮಿನಿಸ್ಟರ್ಗೂ ಇನ್ನು ಅಫಿಷಿಯಲ್ ಕಾಪಿ ಇವತ್ತು ಕೊಟ್ಟೆ ಅಷ್ಟೇ. ಯಾರ್ಯಾರು ಏನೇನು ಬದು ಕೊಟ್ಟಿದ್ದಾರೆ ಅಂತ ನಾವು ಅವೆಲ್ಲ ಕೊಟ್ಟಿಲ್ಲ, ಯಾರಿಗೂ ತಿಳ್ಸಕ್ ಹೋಗಿಲ್ಲ. ನಾವು ಕಾನ್ಫಿಡೆನ್ಷಿಯಲ್ ಆಗಿರಬೇಕು, ನಾವು ಕಾನ್ಫಿಡೆನ್ಷಿಯಲ್ ಆಗಿ ಇಡ್ತೀವಿ. ಪಾಲಿಟಿಕ್ಸ್ ಅಲ್ಲಿ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡಬಹುದು, ಎಲ್ಲರಿಗೂ ಒಂದು ಅವಕಾಶ ಅಂತೂ ನಮ್ಮ ಪಕ್ಷ ಯಾರು ಗೆಲ್ತದೆ ಅದು ಮುಖ್ಯ ಅಷ್ಟೇ.